ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ನೀವು 1 ವರ್ಷದಲ್ಲಿ ವಾಚ್ ಟೈಮ್ ಅವರ್ ಏನಿದೆ ಅದು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ನಮ್ಮ ಚಾನಲಲ್ಲಿ. ಆ್ಯಂಡ್ 1 ಇಯರಲ್ಲಿ ನಾವು ಸಬ್ಸ್ಕ್ರೈಬರ್ಸು ವಾಚ್ ಟೈಮ್ ಇದೆಲ್ಲ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ? ನಮ್ಮ ಚಾನಲ್ ಮುಗ್ದೋಗುತ್ತಾ? ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ವಾ ಅಂತ ತುಂಬ ಬಂದುಬಿಟ್ಟು ಕ್ವಶನ್ಸ್ ಇರುತ್ತೆ ಈ ಸ್ಮಾಲ್ ಕ್ರಿಯೇಟರ್ಸಲ್ಲಿ. ಓಕೆನಾ, ತುಂಬ ಕ್ವಶನ್ಸ್ ಇರುತ್ತೆ. ಈವನ್ ನಾನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದನ್ನೇ ಯೋಚನೆ ಮಾಡ್ತಿದ್ದೆ. 1 ವರ್ಷದಲ್ಲಿ ಆಗಿಲ್ಲ ಅಂದರೆ ಏನಾಗ್ಬೋದು? ನನ್ನ ಚಾನಲ್ ವೇಸ್ಟ್ ಆಗಿದ್ರೆ ಮಾಡಿದ್ದು, ಇಷ್ಟು ಕಷ್ಟಪಟ್ಟು ಮಾಡಿದ್ದು ವೇಸ್ಟಾ, ಮತ್ತು ಬೇರೆ ಚಾನಲ್ ಮಾಡಬೇಕಾ ಅಂತ ತುಂಬ ಕ್ವಶನ್ ಬಂದುಬಿಟ್ಟು ನನ್ನ ಮೈಂಡಲ್ಲಿ ಓಡ್ತಾಯಿತ್ತು. ಸೊ ಈಗ ನ್ಯೂ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದೀರಾ ಅವ್ರ ಮೈಂಡಲ್ಲೂ ಈ ಥರ ಕ್ವಶನ್ಸು ಓಡ್ತಾ ಇರುತ್ತೆ. ಓಕೆನಾ, ಸೊ ಇವತ್ತು ಡೀಟೇಲ್ಸ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಏನಾಗುತ್ತೆ ನೀವು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್ ಅವರ್ ಏನಿದೆ ಕಂಪ್ಲೀಟ್ ಮಾಡಿಲ್ಲ ಅಂದರೆ, ಆ್ಯಂಡ್ ಶಾರ್ಟ್ 90 ಡೇಸಲ್ಲಿ ಏನಿರುತ್ತೆ ಅದು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮ್ಮದು ಚಾನಲ್ ಪ್ರಮೋಷನ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ. ನಾನು ಯಾರು ಕಮೆಂಟ್ ಹೈಲೈಟೆಡ್ ಆಗಿರುತ್ತೆ ಅವ್ರ ಕಮೆಂಟ್ನ ಪಿಕ್ ಮಾಡಿಬಿಟ್ಟು ಕಮ್ಯುನಿಟಿ ಪೋಸ್ಟ್ನೂ ಹಾಕ್ತೀನಿ, ಪ್ಲಸ್ ಸ್ಕ್ರೀನಲ್ಲೂ ಹಾಕ್ತೀನಿ ಸ್ಕ್ರೀನ್ಶಾಟು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ನಾನು ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ನನ್ನ ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ಆನ್ನ ಮಾಡ್ಕೊಳ್ತೀನಿ. ಓಕೆ, ನನ್ನ ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ಆನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಯೂಟ್ಯೂಬ್ ಇಲ್ಲಿ ಮೆನ್ಷನ್ ಮಾಡಿದೆ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಅಂತ. ಓಕೆ, ಆ್ಯಂಡ್ ಇಲ್ಲಿ ಏನು ಕೊಟ್ಟಿದೆ, ಇಲ್ಲಿ ಸಬ್ಸ್ಕ್ರೈಬರ್ಸ್ ಕೊಟ್ಟಿದ್ದಾರೆ 1000 ಸಬ್ಸ್ಕ್ರೈಬರ್ಸು. ಇಲ್ಲಿ ಬಂದುಬಿಟ್ಟು ನೀವು 1000 ಸಬ್ಸ್ಕ್ರೈಬರ್ಸ್ ಯಾವಾಗ ಬೇಕಿದ್ರೂ ಕಂಪ್ಲೀಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ವರ್ಷದಲ್ಲಿ ಬೇಕಿದ್ರೂ ಕಂಪ್ಲೀಟ್ ಮಾಡ್ಬೋದು. ಈಗ 1 ವರ್ಷದಲ್ಲೂ ಕಂಪ್ಲೀಟ್ ಮಾಡ್ಬೋದು, 2 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೋದು, 3 ವರ್ಷದಲ್ಲೂ ಕಂಪ್ಲೀಟ್ ಮಾಡ್ಬೋದು. ಇದು ನಿಮಗೆ ಏನೂ ಲೆಕ್ಕಕ್ಕಿಲ್ಲ. ಇದ್ರದ್ದು ಯಾವುದೇ ಟೈಮಿಂಗ್ಸ್ ಬಂದುಬಿಟ್ಟು ಯೂಟ್ಯೂಬ್ ಕೊಟ್ಟಿಲ್ಲ, ನೀವು ಯಾವಾಗ ಬೇಕಿದ್ರೂ ಕಂಪ್ಲೀಟ್ ಮಾಡ್ಬೋದು. ಓಕೆನಾ, ಅದು ಆದಮೇಲೆ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದೆ, ಏನು ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ ಆ್ಯಂಡ್ 10 ಮಿಲಿಯನ್ ಶಾರ್ಟ್ ವ್ಯೂಸು. ಓಕೆನಾ, ಈ 1000 ಸಬ್ಸ್ಕ್ರೈಬರ್ಸ್ ಜೊತೆ ನೀವು ಇದನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಇವ್ರದ್ದು ಕ್ರೈಟೇರಿಯಾ ಏನಿದೆ, ಮೈಲ್ಡ್ ಸ್ಟೋನ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದರೆ ನೀವು ಇವರು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಏನಿದೆ ಅದನ್ನು ಜಾಯಿನ್ ಆಗ್ತೀರಾ ಅಂತ. ಓಕೆನಾ, ಸೊ ಈಗ ಫಾರ್ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ ಅನ್ಕೊಳ್ಳಿ, ಈಗ ನನ್ನದೇ ಚಾನಲ್ ತೊಗೊಳ್ಳಿ ಫಾರ್ ಎಕ್ಸಾಂಪಲ್ಗೆ. ಓಕೆನಾ, ನನ್ನ ಚಾನಲ್ ಬಂದುಬಿಟ್ಟು ಈಗ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂದ್ಕೊಳ್ಳಿ 2022 ಜಾನ್ವರಿ 2022 ಅಲ್ಲಿ. ಓಕೆನಾ, ಈಗ ಈ ಇಯರ್ ಯಾವುದು 2025. ಓಕೆನಾ ಅಂದ್ಕೊಳ್ಳಿ, ಇವತ್ತು ಫೆಬ್ರವರಿ ಎಷ್ಟು ಡೇಟು, ಫೆಬ್ರವರಿ ಮೇ ಬಿ 10 ಅನಿಸುತ್ತೆ. ಸೊ ಇವತ್ತು ಫೆಬ್ರವರಿ 10ಗೆ. ಸೊ ಈಗ ಎಷ್ಟು ಇಯರ್ಸ್ ಆಯಿತು, 5 ಇಯರ್ಸ್ ಆಯಿತು ನನ್ನ ಚಾನಲ್ ಕ್ರಿಯೇಟ್ ಮಾಡಿ. ಈ ಚಾನಲಿಗೆ ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಅಂತ ತುಂಬ ಜನ ಮೈಂಡಲ್ಲಿ ಕ್ವಶನ್ ಇರುತ್ತೆ. ಈ ಚಾನಲ್ ಬಂದುಬಿಟ್ಟು 100% ಮಾನಿಟೈಸೇಷನ್ ಆಗುತ್ತೆ ಗೈಸ್. ನೀವು ಎಷ್ಟೇ ವರ್ಷ ಆಗಲಿ ಕ್ರಿಯೇಟ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ, ಅದು ಲೆಕ್ಕಕ್ಕೆ ಬರಲ್ಲ. ನೀವು ಯಾವಾಗ ಕ್ರಿಯೇಟ್ ಮಾಡಿದರೆ ಏನು ಎತ್ತ ಅದು ಬಂದುಬಿಟ್ಟು ಯೂಟ್ಯೂಬ್ ಲೆಕ್ಕಕ್ಕೆ ತಗೊಳ್ಳಲ್ಲ. ಓಕೆನಾ, ಸೊ 100% ನೀವು ಎಷ್ಟೇ ವರ್ಷ ಆಗಿದ್ರು ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡಿ, ನಿಮ್ಮದು ಚಾನಲ್ ಈಸಿಲಿ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿಬಿಡುತ್ತೆ. ಅದೇ ಚಾನಲಲ್ಲಿ ನೀವು ಕೆಲಸ ಮಾಡ್ಬೋದು. ಇನ್ನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಈಗ ತುಂಬ ಜನ ನಾನು ಇಷ್ಟು ವರ್ಷ ಆಯಿತು ಕ್ರಿಯೇಟ್ ಮಾಡಿ, ಅಷ್ಟು ವರ್ಷ ಆಯಿತು ಈ ಚಾನಲಲ್ಲಿ ಕೆಲಸ ಮಾಡಿದರೆ ನಂದು ವರ್ಕ್ ಆಗಲ್ಲ, ಮಾನಿಟೈಸೇಷನ್ ಆಗಲ್ಲ, ಹೊಸ ಚಾನಲ್ ಮಾಡಬೇಕು ಅಂತ ತುಂಬ ಜನ ಬಂದುಬಿಟ್ಟು ಅಂದ್ಕೊಂಡಿರ್ತೀರ. ಬಟ್ ಹಂಗೇನಿಲ್ಲ. ಇಲ್ಲಿ ಯೂಟ್ಯೂಬ್ ನೀವು ಎಷ್ಟು ವರ್ಷ ಆಗಿದೆ ಅಂತ ಚೆಕ್ ಮಾಡಲ್ಲ. ಓಕೆನಾ, ನೀವು ಯಾವಾಗ ಕ್ರಿಯೇಟ್ ಮಾಡಿದ್ರೂ ನೆಕ್ಸ್ಟ್ ನೀವು ಆ ಲಾಸ್ಟ್ 90 ಡೇಸ್ ಇಲ್ಲ ಲಾಸ್ಟ್ 365 ಡೇಸಲ್ಲಿ ನಿಮ್ಮದು ವಾಚ್ ಅವರ್ ಏನಿದೆ ಅದು ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಇರಬೇಕು 1000. ಓಕೆನಾ, ನಿಮ್ಮದು ಮಾನಿಟೈಸೇಷನ್ ಆಗಬೇಕಂದ್ರೆ. ಈಗ ನಿಮ್ಮದು ಯಾವ ಥರ ವಾಚ್ ಟೈಮ್ ಕೌಂಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ, ತುಂಬ ಜನಕ್ಕೆ ಬಂದುಬಿಟ್ಟು ಡೌಟ್ಸ್ ಇರುತ್ತೆ ಮೈಂಡಲ್ಲಿ, ಈಗ 1 ವರ್ಷ ಆಗಿಲ್ಲ ಅಂದರೆ ನನ್ನ ಚಾನಲ್ ವೇಸ್ಟ್ ಆಗಿಬಿಡುತ್ತಾ ಅಂತ. ಸೊ ನಿಮ್ಮ ಚಾನಲ್ ಬಂದುಬಿಟ್ಟು ಈಗ ಲಾಸ್ಟು 365 ಡೇಸಲ್ಲಿ ವಾಚ್ ಟೈಮ್ ಅವರ್ ಏನಿದೆ ಕೌಂಟ್ ಆಗಿಲ್ಲ ಅಂದರೆ, ಕಂಪ್ಲೀಟ್ ಆಗಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ಚಾನಲ್ ಏನೂ ಆಗಲ್ಲ. ಓಕೆನಾ, ಅದು ಮೈನಸ್ ಆಗ್ತಾ ಬರುತ್ತೆ ಡೇ ಬೈ ಡೇ. ಈಗ ಲಾಸ್ಟ್ 365 ಈಗ ಇವತ್ತಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಈಗ ನೆಕ್ಸ್ಟಿಗೆ ಏನಾಗುತ್ತೆ, ನೀವು 365 ಡೇಸ್ವರೆಗೂ ಅದು ಹಾಗೆ ಇರುತ್ತೆ. ಮತ್ತು 365 ಡೇಸ್ ಏನಿರುತ್ತೆ ಅದು ಮೈನಸ್ ಆಗ್ತಾ ಹೋಗುತ್ತೆ. ಓಕೆನಾ, ಇಲ್ಲಿ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಅಂದ್ಕೊತೀನಿ ನಾನು ಹೇಳೋದು. ಇನ್ನೊಂದು ಸಲ ಬೇಕಿದ್ರೆ ನೀವು ವೀಡಿಯೋನ ನೋಡಿ. ಓಕೆನಾ, ಈಗ ನಾನು ಮಾಡಿದ್ದೀನಿ ಅಂದ್ಕೊಳ್ಳಿ ಜಾನ್ವರಿ 2022
2023 ಓಕೆನಾ, ಜಾನ್ವರಿ 2023 ನಾನು ಚಾನಲ್ ಮಾಡಿದ್ದೀನಿ ಆ್ಯಂಡ್ ನನ್ನ ವಾಚ್ ಟೈಮ್ ಅವರ್ ಕೌಂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ. ಓಕೆನಾ, ಈಗ ಜಾನ್ವರಿ 1 ಇಲ್ಲ 2 ನಿಮ್ದು ಏನಾಗುತ್ತೆ, ಕಂಪ್ಲೀಟ್ ಆಗಿರಲ್ಲ ನಿಮ್ಮ ವಾಚ್ ಟೈಮು. ಈಗ ಏನಾಗುತ್ತೆ ಇದ್ರ ಮಧ್ಯದಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನೂ ಆಗಲ್ಲ ಗೈಸ್. ಆ ಕೌಂಟ್ ಆಗ್ತಾ ಇರುತ್ತೆ, ನಿಮ್ಮ ವಾಚ್ ಟೈಮ್ ಏನಿರುತ್ತೆ ಅದು ಆ್ಯಡ್ ಆಗ್ತಾ ಇರುತ್ತೆ, ಕೌಂಟ್ ಆಗ್ತಾ ಇರುತ್ತೆ. ಬಟ್ ಏನಂದರೆ ಮೈನಸ್ ಆಗುತ್ತೆ ಡೇ ಬೈ ಡೇ. ಈಗ ನೀವು ಲಾಸ್ಟ್ 365 ಡೇಸ್ ಏನಿರುತ್ತೆ ಆ 365 ಡೇಸಲ್ಲಿ ಈಗ 365 ಡೇಸ್ಗೆ ನೀವು ಬಂದರೆ ಆ ಡೇ ಬೈ ಡೇ ಏನಾಗುತ್ತೆ ಮೈನಸ್ ಆಗ್ತಾ ಹೋಗುತ್ತೆ. ಈಗ 365 ಡೇಸ್ ಅಂದರೆ ಲಾಸ್ಟ್ 365 ಡೇಸ್ದು ಮಾತ್ರ ಕೌಂಟ್ ಮಾಡೋದು ಯೂಟ್ಯೂಬ್ ಏನಿದೆ. ಆ ಲಾಸ್ಟ್ 365 ಡೇಸಲ್ಲಿ ನಿಮ್ಮದು ಎಷ್ಟು ವಾಚ್ ಟೈಮ್ ಅವರ್ ಸಿಕ್ಕಿದೆ ಅದನ್ನು ಮಾತ್ರ ಕೌಂಟ್ ತಗೊಳ್ಳೋದು. ಓಕೆನಾ, ಈಗ ನೀವು ಮುಂದಕ್ಕೆ ಲಾಸ್ಟ್ 365 ಡೇಸ್ಗೆ ಎಷ್ಟು ವಾಚ್ ಟೈಮ್ ಮಾಡ್ತೀರಾ ಅದು ಇಲ್ಲಿ ಲೆಕ್ಕಕ್ಕೆ ಬರಲ್ಲ. ಓಕೆನಾ, ಮುಂದಕ್ಕೆ ಎಷ್ಟು ಮಾಡ್ತೀರಾ ಅಂತ ಅದು ಲೆಕ್ಕಕ್ಕೆ ಬರಲ್ಲ. ಲಾಸ್ಟ್ ಅಂದರೆ ಹಿಂದೆ ಎಷ್ಟು 365 ಡೇಸಿಂದ ನಿನ್ನೆಯಿಂದ ಎಷ್ಟು 365 ಡೇಸ್ ಇರುತ್ತಲ್ಲ ಅಷ್ಟು ದಿನದೊಳಗಡೆ ನೀವು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆಯಾ ಅಂತ ಚೆಕ್ ಮಾಡಾದಮೇಲೆ ನಿಮ್ಮದು ಏನಾಗುತ್ತೆ ಮಾನಿಟೈಸೇಷನ್ ಆಗುತ್ತೆ. ಓಕೆನಾ, ನೀವು ಸಬ್ಸ್ಕ್ರೈಬರ್ ಯಾವಾಗ ಬೇಕಿದ್ರೂ ಕಂಪ್ಲೀಟ್ ಮಾಡ್ಕೋಬೋದು, ಇದು ಏನು ಪ್ರಾಬ್ಲಮ್ ಇಲ್ಲ. ನೀವು 1 ವರ್ಷದಲ್ಲೂ ಕಂಪ್ಲೀಟ್ ಮಾಡ್ಬೋದು, 2 ವರ್ಷದಲ್ಲೂ ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ಬೈ ಚಾನ್ಸು ನಿಮ್ಮದು 365 ಡೇಸಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದರೂ ನಿಮ್ಮದು ವಾಚ್ ಟೈಮು ಮತ್ತೆ ನೀವು ನೆಕ್ಸ್ಟ್ ಏನು ಮಾಡ್ಬೋದು, ನಿಮ್ಮದು ವಾಚ್ ಟೈಮ್ ಅವರ್ ಕೌಂಟ್ ಆಗ್ತಾನೇ ಇರುತ್ತೆ. ಆಗ ನಿಮ್ಮದು ಯಾವಾಗ 365 ಡೇಸಲ್ಲಿ ಅದು ಸರಿಯಾಗಿ 4000 ವಾಚ್ ಟೈಮ್ ಅವರ್ ಸಿಗುತ್ತೆ ಆಗ ನಿಮಗೆ ಅಪ್ಲೈ ಬಟನ್ ಸಿಗುತ್ತೆ. ಓಕೆನಾ ಗೈಸ್, ತುಂಬ ಜನ ಬಂದುಬಿಟ್ಟು ಕನ್ಫ್ಯೂಸನ್ನ ಮಾಡ್ಕೋತೀರಾ. ಓಕೆನಾ, ಸೊ ನನ್ನ ಚಾನಲ್ ಇಷ್ಟು ವರ್ಷ ಆಯಿತು ಅಷ್ಟು ವರ್ಷ ಆಯಿತು ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಆ್ಯಂಡ್ ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತಾ ಆಗಲ್ವಾ ಅಂತ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೋತೀರಾ. ಏನೂ ಇಲ್ಲ ಗೈಸ್, ಇಲ್ಲಿ ಮಾನಿಟೈಸೇಷನ್ ಆಗುತ್ತೆ. ಬಟ್ ನೀವು ಲಾಸ್ಟ್ 365 ಡೇಸಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಅದಕ್ಕಿಂತ ಮುಂಚೆ ಕಂಪ್ಲೀಟ್ ಮಾಡಿದ್ರು ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಮಾನಿಟೈಸೇಷನ್ ಆಗುತ್ತೆ. ಬಟ್ ಲಾಸ್ಟ್ 365 ಡೇಸಲ್ಲಿ ಕಂಪ್ಲೀಟ್ ಮಾಡಿರಬೇಕು 4000 ವಾಚ್ ಟೈಮ್ ಅವರ್ ಏನಿದೆ ಅದು. ಬಟ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಅದು ಡೇ ಬೈ ಡೇ ಏನಾಗುತ್ತೆ ಲೆಸ್ ಆಗ್ತಾ ಹೋಗುತ್ತೆ. ಮತ್ತು ನೀವು ಮುಂದಕ್ಕೆ ಏನಾದರೂ ವೀಡಿಯೋಸ್ ಹಾಕ್ತಾ ಹೋದರೆ ಅದು ಪ್ಲಸ್ ಆಗ್ತಾ ಹೋಗುತ್ತೆ. ಅರ್ಥ ಆಯಿತಾ? ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ. ಲಾಸ್ಟು 365 ಡೇಸಲ್ಲಿ ನೀವೇನಾದರೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಅದು ಏನಾಗುತ್ತೆ, ಅದು ಏನು ಡೇಟ್ ಇದೆ ಈಗ 1 ಜನವರಿಂದ 1 ಜನವರಿ ತಗೊಳ್ಳಿ. ಓಕೆನಾ, 1ಇಂದ 1 ಎಷ್ಟಾಯಿತು, 1 ಇಯರ್ ಆಯ್ತಲ್ವಾ. ಸೊ ಆ 1ರಿಂದ ಹಿಡಿದು ಮೈನಸ್ ಆಗ್ತಾ ಹೋಗುತ್ತೆ. ಮತ್ತು ನೀವು ಮುಂದಕ್ಕೆ ವೀಡಿಯೋಸ್ಗಳನ್ನ ಹಾಕ್ತಾ ಹೋದರೆ ಅದು ಮತ್ತೆ ಕೌಂಟ್ ಆಗ್ತಾ ಹೋಗುತ್ತೆ ಆ ಥರ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ, ಯಾರೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎಲ್ಲರ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗುತ್ತೆ. ಇಲ್ಲಿ ನೀವು 1 ಇಯರಲ್ಲಿ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರಬೇಕು. ಈಗ 1 ಇಯರಲ್ಲಿ ಕಂಪ್ಲೀಟ್ ನಾನು ಮಾಡಲೇಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನೀವು 100% ಏನಾಗುತ್ತೆ, ನಿಮ್ಮದು 4000 ವಾಚ್ ಟೈಮ್ ಅವರ್ ಏನಿದೆ ಕಂಪ್ಲೀಟ್ ಆಗೇ ಆಗುತ್ತೆ. ಬಟ್ ಏನಿರಬೇಕು, ನಿಮ್ಮದ್ರಲ್ಲಿ ಛಲ ಇರಬೇಕು, ಅದು ಕಂಪ್ಲೀಟ್ ಮಾಡಬೇಕಂತ ನಿಮ್ಮದ್ರಲ್ಲಿ ಮೋಟಿವೇಶನ್ ಇರಬೇಕು. ನಾನು ಮಾಡೇ ಮಾಡ್ತೀನಿ ಅಂತ. ತುಂಬ ಜನ ಡಿಮೋಟಿವೇಶನ್ ಆಗಿಬಿಟ್ಟು ಯೂಟ್ಯೂಬ್ನೇ ಬಿಟ್ಟು ಹೋಗಿಬಿಡ್ತಾರೆ. ಬಟ್ ಆ ಥರ ಮಾಡಬೇಡಿ. ಇದರಲ್ಲಿ ಫ್ಯೂಚರ್ ಇದೆ ಯೂಟ್ಯೂಬಲ್ಲಿ. ಈವನ್ ನಾನೇ ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ, ಫ್ಯೂಚರ್ ಇದೆ, ಒಳ್ಳೆ ನಿಮಗೆ ಅರ್ನಿಂಗ್ ಸಿಗುತ್ತೆ. ಮುಂದಕ್ಕೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದ್ರೆ, ಚೆನ್ನಾಗಿ ವ್ಯೂಸ್ ಏನಾದರೂ ಬರಲಿಕ್ಕೆ ಸ್ಟಾರ್ಟ್ ಆದರೆ, ಎಲ್ಲ ಚೆನ್ನಾಗಿ ನಡೀತಾ ಇದ್ದರೆ ನಿಮ್ಮದು 100% ಚೆನ್ನಾಗಿ ಅರ್ನಿಂಗ್ ಆಗುತ್ತೆ. ಈಗ ನೀವು 1 ಇಯರ್ ಆದರೆ ಯೂಟ್ಯೂಬಲ್ಲಿ 1 ಇಯರ್ ಆಗಿದೆ ನಿಮ್ಮದು ಕೆಲಸ ಮಾಡ್ತಾ ಅಂದರೆ, ಇನ್ನೂ ಮುಂದಕ್ಕೆ ಹೋಗ್ತಾ ನಿಮ್ಮದು ಇಂಪ್ರೆಷನ್ಸ್ ಏನಿರುತ್ತೆ ಜಾಸ್ತಿ ಮಾಡುತ್ತೆ ಯೂಟ್ಯೂಬು. ಓಕೆನಾ, ಸೊ 100% ನಿಮ್ಮದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಬಟ್ ಏನು ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ ಹಾಗೇ ಆಗುತ್ತೆ, ಯಾವುದು ಆಗ್ದಲೇ ಇಲ್ಲ. ಆದರೆ ನೀವು ಮನಸ್ಸು ಮಾಡಬೇಕು. ನೀವು ಮನಸ್ಸು ಮಾಡಿದರೆ ಎಲ್ಲನೂ ಆಗುತ್ತೆ. ಓಕೆನಾ ಗೈಸ್, ಸೊ ಲಾಸ್ಟ್ 365 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಅದರ ಕ್ರೈಟೇರಿಯಾ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ನಿಮ್ಮದು ಚಾನಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ. ಬಟ್ ಶಾರ್ಟ್ ಚಾನಲ್ಸ್ಗೂ ಸೇಮ್ ಏನಿದೆ ಇದೇ ಪ್ರಾಸೆಸ್ಸು. ಬಟ್ ಅವ್ರಿಗೆ ಎಷ್ಟು ಟೈಮ್, ಅದರಲ್ಲಿ ಟೈಮ್ ಬಂದುಬಿಟ್ಟು ಕಮ್ಮಿ ಇದೆ ಶಾರ್ಟ್ ಚಾನಲ್ ಅವ್ರಿಗೆ. ಈಗ ಲಾಂಗ್ ವೀಡಿಯೋಸ್ ಅವ್ರಿಗೆ 12 ಮಂತ್ ಟೈಮ್ ಇದ್ದರೆ, ಶಾರ್ಟ್ ವೀಡಿಯೋಸ್ ಅವ್ರಿಗೆ ಬರೀ ಎಷ್ಟು 90 ಡೇಸ್ ಅಂದರೆ ಎಷ್ಟು 3 ಮಂತ್ಸು. ಸೊ ಈ 3 ಮಂತ್ಸಲ್ಲಿ ನೀವು ಏನಿದೆ ನಿಮ್ಮದು ಕ್ರೈಟೇರಿಯಾ ಏನಿದೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಬೇಕು. ಇಲ್ಲ ಆಫ್ ಮಾನಿಟೈಸೇಷನ್ ಮಾಡಬೇಕಂದ್ರೆ 3 ಮಿಲಿಯನ್ ವ್ಯೂಸ್ ಏನಿದೆ ಅದು ಕಂಪ್ಲೀಟ್ ಮಾಡಬೇಕು. ಬಟ್ ಫುಲ್ ಮಾನಿಟೈಸೇಷನ್ ಆಗಬೇಕಂದ್ರೆ 10 ಮಿಲಿಯನ್ ವ್ಯೂಸ್ ಏನಿದೆ ಅದು ಕಂಪ್ಲೀಟ್ ಮಾಡಬೇಕು ನೀವು ಲಾಸ್ಟ್ ಎಷ್ಟು ಡೇಸಲ್ಲಿ, 90 ಡೇಸಲ್ಲಿ.
ಓಕೆನಾ. ಸೊ ನೀವು ಈಸಿಲಿ ಕಂಪ್ಲೀಟ್ ಮಾಡ್ಬೋದು. ನೀವು ಎಷ್ಟು ಬೇಕಿದ್ರೂ ಶಾರ್ಟು ಏನಿದೆ ಪೋಸ್ಟ್ ಮಾಡ್ಬೋದು. ನಾನು ರೆಕಮೆಂಡ್ ನಿಮಗೆ ಮಾಡ್ತೀನಿ 3 ಶಾರ್ಟ್ಸ್ ಏನಿದೆ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮದು ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. 10 ಮಿಲಿಯನ್ ಏನಿದೆ ವ್ಯೂಸು. ಓಕೆನಾ ಗೈಸ್. ಶಾರ್ಟ್ ವೀಡಿಯೋಸ್ಗೂ ಸೇಮ್ ಪ್ರಾಸೆಸ್ಸು, ಲಾಂಗ್ ವೀಡಿಯೋಗೂ ಸೇಮ್ ಪ್ರಾಸೆಸ್. ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಏನಾದರೂ ಇದ್ದರೆ ಇದ್ರ ಬಗ್ಗೆ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.